ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎವ್ರಿಡೇ ಎಸೆನ್ಸ್. ಇವತ್ತು ನಾವು ಹೋಟೆಲ್ ಸ್ಟೈಲ್ ಪನ್ನೀರ್ ಚಿಲ್ಲಿಯನ್ನು ಮನೆಗೆ ಹೆಂಗೆ ಸುಲಭವಾಗಿ ಮಾಡ್ಕೊಂಬಕತ್ತಂದು ಕಾಂಬ. ಮೊದಲಿಗೆ ಒಂದು ಪಾತ್ರೆ ತಗೊಂಡು 100 ಗ್ರಾಮ್ ಅಷ್ಟು ಪನ್ನೀರನ್ನ ಚಂದ ಮಾಡಿ ಕಟ್ ಮಾಡ್ಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಬಿಳಿ ಎಳ್ಳು, ಕಾರ್ನ್ಫ್ಲೋರ್ 1 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕನ್ಸ್ರೆ ಇನ್ನೊಂದು ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಕಾದ ಎಣ್ಣೆಯಲ್ಲಿ ಪನ್ನೀರನ್ನು ಫ್ರೈ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪನ್ನೀರ್ ಗೋಲ್ಡನ್ ಬ್ರೌನ್ ಆಪ್ರೋರಿಗೆ ಫ್ರೈ ಮಾಡಿ. ಪನ್ನೀರಿಗೆ ಗೋಲ್ಡನ್ ಬ್ರೌನ್ ಆಯ್ತು, ನಾ ತೆಗಿತಿದ್ದೆ. ಈಗ ಒಂದು ಸಣ್ಣ ಬೌಲಿಗೆ 2 ಸ್ಪೂನ್ ಆಪಷ್ಟು ರೆಡ್ ಚಿಲ್ಲಿ ಸಾಸ್, ಎರಡು ಸ್ಪೂನ್ ಆಪಷ್ಟು ಡಾರ್ಕ್ ಸೋಯಾ ಸಾಸ್, 2 ಸ್ಪೂನ್ ಆಪಷ್ಟು ಟೊಮೆಟೊ ಸಾಸ್, ಅರ್ಧ ಸ್ಪೂನಷ್ಟು ಸಕ್ಕರೆ, 1 ಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಕಡಾಯಿ ತಗೊಂಡು ಗ್ಯಾಸ್ ಮೇಲೆ ಇಟ್ಟು 2 ರಿಂದ 3 ಸ್ಪೂನ್ ಆಪಷ್ಟು ಎಣ್ಣೆ ಹಾಕಿ ಅದು ಸ್ವಲ್ಪ ಕಾದ ನಂತರ 1 ಸ್ಪೂನ್ ಆಪಷ್ಟು ಬೆಳ್ಳುಳ್ಳಿ, 1 ಸ್ಪೂನ್ ಶುಂಠಿ, 1 ಹಸಿಮೆಣಸು, 1 ಸ್ಪೂನ್ ಹಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ದೊಡ್ಡದಾಗಿ ಹಚ್ಚಿದ ಈರುಳ್ಳಿ ಮತ್ತೊಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು. ಇದು ಫ್ರೈ ಆದ ನಂತರ ಮೊದಲೇ ಮಾಡಿಟ್ಕೊಂಡಂಥ ಸಾಸ್ ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಕಾರ್ನ್ಫ್ಲೋರ್ ಫ್ಲರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಗ್ರೇವಿ ಸ್ವಲ್ಪ ದಪ್ಪ ಆಗೋವರೆಗೆ ಮಿಕ್ಸ್ ಮಾಡಿ. ಈಗ ಗ್ರೇವಿ ಸ್ವಲ್ಪ ದಪ್ಪ ಆಯ್ತು, ಮೊದಲೇ ಫ್ರೈ ಮಾಡಿ ಇಟ್ಕೊಂಡಂಥ ಪನ್ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಕರವಾದ ಪನ್ನೀರ್ ಚಿಲ್ಲಿ ಈಗ ರೆಡಿಯಾಗಿದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.